ಸಂಪಿಗೆ ಪುರಾಣ ಅಂದ್ರೆ ಅಲ್ಲಿ ನಮ್ಮ ರಾಜನಂದಿನಿ ಫ್ಯಾಬ್ರಿಕ್ಸ್ ವೇರ್ ಹೌಸ್ ಇದೆಯಲ್ಲ ಅದೇನಾ? ಹಾನು ಅದ್ರ ಪಕ್ಕದಲ್ಲೇ ನಮ್ದೊಂದು ಬಂಗ್ಲೆ ಇದೆ. ಹೌದಾ? ಯಾವ ಬಂಗ್ಲೆ ಅಮ್ಮ? ಅದಕ್ಕೆ ನಿಮಗೆ ಮಾತ್ರ ಅಲ್ಲ, ನನಗೂ ಗೊತ್ತಿಲ್ಲ. ವಾಹ್, ಸೂಪರ್ ಹರ್ಷ. ಈ ಪ್ರಾಪರ್ಟಿಗೆಲ್ಲ ಓನರ್ ನೀನು, ಆದರೆ ಎಲ್ಲಿ ಯಾವ ಪ್ರಾಪರ್ಟಿ ಇದೆ ಅನ್ನೋ ವಿಚಾರನ ನಿಂಗೆ ಗೊತ್ತಿಲ್ಲ. ಸರ್, ಅಮ್ಮ ಯಾವ ಬಂಗ್ಲೆ ಬಗ್ಗೆ ಹೇಳ್ತಿದ್ದಾರೆ ಸರ್? ನೀನು ಯಾವತ್ತಾದರೂ ಆ ಬಂಗ್ಲೆ ನೋಡ್ತೀಯಂತೆ? ಯಾವತ್ತಾದ್ರೂ ಹೋಗಿ ಸರ್, ಯಾವಾಗಲೂ ನೀವು ಹೀಗೆ ಹೇಳ್ತೀರಾ. ರಾಜನಂದಿನಿ ವೇರ್ ಹೌಸ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಷ್ಟೇ. ಆದರೆ ಆ ವೇರ್ ಹೌಸ್ನ ಹುಡ್ಕೊಂಡು ನಾನೇ ಹೋದೆ. ಅಲ್ಲೇ ಪಕ್ಕದಲ್ಲಿ ನಮ್ಮ ಬಂಗ್ಲೆ ಇದೆ ಅಂತ ಗೊತ್ತಿದ್ರೆ ನಾನೇ ಹೋಗ್ತಿದ್ದೆ. ನಂಗೆ ಅದೆಲ್ಲ ಗೊತ್ತಿಲ್ಲ ಸರ್. ನಾನೀಗ ಬಂಗ್ಲೆನ ನೋಡ್ಲೇಬೇಕು. ಆರ್ಯ, ಯಾಕೆ ಹೀಗೆ ತಾಳ್ಮೆ ಕಳ್ಕೊಳ್ತಾ ಇದೀಯಾ? ಅನು ಅಂಥದ್ದು ಏನು ಕೇಳಿದ್ಲು? ಅಮ್ಮ, ಅವ್ರಿಗೆ ಇಂಥದನ್ನೆಲ್ಲ ಯಾವುದು ನನ್ನ ಹತ್ರ ಹೇಳೋದಕ್ಕೆ ಇಷ್ಟ ಇಲ್ಲ ಅಮ್ಮ. ನನಗೋಸ್ಕರ 85 ಕೋಟಿ ಬೆಲೆ ಬಾಳೋ 100 ವರ್ಷದ ಹಳೆ ಬ್ರಿಟಿಷ್ ಬಂಗ್ಲೆನ ಕೊಂಡ್ಕೊಂಡ್ರಲ್ಲ, ಅದು ನನಗೆ ಬೇಡ. ಆದ್ರೆ ಸಂಪಿಗೆಪುರದಲ್ಲಿರೋ ನಮ್ಮ ಬಂಗ್ಲೆನ ನಾನು ನೋಡ್ಲೇಬೇಕು. ಈ ವಿಷಯದಲ್ಲಿ ನನ್ನ ಓಟ್ ಕೂಡ ಅನುಗೆನೆ ಆರ್ಯ. ಕೆಲವು ದಿನಗಳಿಂದ ನನಗೂ ಆ ಜಾಗಕ್ಕೆ ಹೋಗ್ಬೇಕು ಅನ್ನಿಸ್ತಾ ಇದೆ ಕಣೋ. ಮುಖ್ಯವಾಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ. ನನ್ನ ಮನಸ್ಸಲ್ಲೂ ಏನೋ ತಳಮಳ ಆರ್ಯ. ನಾವೆಲ್ಲ ಒಂದ್ಸಲ ರಾಜನಂದಿನಿ ಸೌದಾಗ ಇಷ್ಟೇನಾ ನನ್ನ ಹಸುವಿನ ಬಗ್ಗೆ ಇರೋ ಕಾಳಜಿ? ಹಳೆ ವಿಷಯ, ಆ ಬಂಗ್ಲೆ ಮಾತು, ಇದೆಲ್ಲ ಅವನಿಗೆ 21 ವರ್ಷದ ಹಿಂದಿನ ನೆನಪನ್ನ ತಂದಿರುತ್ತೆ ಅನ್ನೋ. ಅದಕ್ಕೆ ಅವನಿಗೆಲ್ಲೋ ಮನ್ಸಿಗೆ ಕಷ್ಟ ಆಗಿದೆ ಅಷ್ಟೇ. ನಾನು ನೋಡ್ತೀನಿ. ಐ ಲೈಕ್ ಯುವರ್ ಆಟಿಟ್ಯೂಡ್ ಅನು. ಬಂಗ್ಲೋ ಎಲ್ಲಿದೆ ಅಂತ
ಡೈರೆಕ್ಟಾಗಿ ಕೇಳ್ದಿಯಲ್ಲ, ಇನ್ನು ಮುಂದೆ ಹೀಗೆ ಇರು. ಬಟ್ ಒನ್ ಥಿಂಗ್, ಈ ಉಪವಾಸ ವ್ರತ ಎಲ್ಲ ಮಾಡಬೇಡ, ಅದರಿಂದ ಏನು ಯೂಸ್ ಇಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿನ್ನ ಪ್ರೇಯರ್ಸಿಂದ ಪ್ರಾಪರ್ಟಿ ಕೊಂಡ್ಕೊಳ್ಬೋದೇನೋ, ಅದನ್ನು ನೋಡೋ ಭಾಗ್ಯ ಅಂತೂ ನಮ್ಗೆ ಯಾರಿಗೂ ಸಿಗಲ್ಲ. ಬರೀ ಮಾತಿಗಷ್ಟೇ ನಾವು ಈ ಮನೆ ಸೊಸೆಂದಿರು, ಆದರೆ ನಮಗೇನು ಪವರ್ ಇಲ್ಲ. ಏನೇ ಆದರೂ ಆರ್ಯ, ಹೀಗೆ ಎದ್ದು ಬಂದರೆ ಅನುಗೆ ಹೇಗೆ ಅನ್ಸಲ್ಲ ಆರ್ಯ? ನಿನ್ನ ಫೀಲಿಂಗ್ಸು ನನಗೆ ಅರ್ಥ ಆಗತ್ತಪ್ಪ. ಅಲ್ಲಿ ಹೋದರೆ 20 ವರ್ಷದ ಹಳೆ ಬದುಕು ನಿನ್ನ ಕಣ್ಮುಂದೆ ಬಂದಾಗ ಆಗತ್ತೆ. ಆದರೆ ಅನುಗೆ ಇದ್ಯಾವುದು ಗೊತ್ತಿಲ್ವಲ್ಲ. ಬಹುಶಃ ಇದ್ಯಾವುದು ಅನು ಹತ್ರ ಹೇಳ್ಕೊಳ್ದಿರೋದಕ್ಕೆ ಈ ಥರ ಒತ್ತಡ ಆಗ್ತಾ ಇದೆ ನಿನಗೆ ಅನ್ಸುತ್ತೆ. ಹೇಗಿದ್ರು ಯಾವತ್ತಾದರೂ ಒಂದು ದಿವಸ ಹೇಳಲೇಬೇಕಲ್ವಾ ಆರ್ಯ? ಅನು ಹತ್ರ ಮನಸ್ಸು ಬಿಚ್ಚಿ ಮಾತಾಡಿದ್ರೆ ಈ ಭಾರ ಕಡಿಮೆ ಆಗ್ಬೋದು. ಅಷ್ಟಕ್ಕೂ ಅನು ನಿನ್ನ ಹೆಂಡತಿ. ನೀವಿಬ್ರು ಇನ್ನಷ್ಟು ಹತ್ರ ಆಗಕ್ಕೆ ಇದು ಒಂದು ಕಾರಣ ಆಗ್ಬೋದಲ್ವಾ? ಅದಕ್ಕೆ ನೀವು ಫೀಲ್ ಮಾಡ್ಕೋಬೇಡಿ ಪ್ಲೀಸ್. ದಾದಾ ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ ಅಷ್ಟೇ, ಸರಿ ಹೋಗ್ಬಿಡ್ತಾರೆ. ನಿಜ ಹೇಳ್ಬೇಕಂದ್ರೆ ಆ ಸಂಖ್ಯೆಪುರದ ಪ್ರಾಪರ್ಟಿನ ನಾನು ನೋಡಿಲ್ಲ. ಯಾ ಬಟ್ ನೋಡಿರ್ಬೋದೇನೋ, ನೆನಪಿಲ್ಲ ನನಗೆ. ಆ್ಯಕ್ಚುಲಿ ನಿಮ್ಮಷ್ಟೇ ಅಲ್ಲಿ ಹೋಗ್ಬೇಕು ಅನ್ನೋ ಕ್ಯೂರಿಯಾಸಿಟಿ ನನಗೂ ಇದೆ. ಬಟ್ ಐ ಡೋಂಟ್ ನೋ ವಾಟ್ ಇಸ್ ರಾಂಗ್ ವಿತ್ ದಾದಾ. ಮೇ ಬಿ ಅವ್ರಿಗಲ್ಲಿ ಹೋಗೋದಕ್ಕೆ ಮನಸ್ಸಿಲ್ಲ ಅನಿಸುತ್ತೆ. ಲೆಟ್ಸ್ ವೇಟ್. ಯಾ ಇದೇ ಸರಿಯಾದ ಸಮಯ ಆರ್ಯ. ಇಷ್ಟು ದಿನ ನೀನು ಸಂಪಿಗೆಪುರಕ್ಕೆ ಹೋಗದಿರೋದಕ್ಕೆ ಕಾರಣ ಇದೆ. 21 ವರ್ಷಗಳ ಹಿಂದೆ ಆ ಜಾಗ ಹೇಗಿತ್ತೋ ಈಗಲೂ ಆ ಜಾಗನ ಅದೇ ರೀತಿ ಉಳಿಸ್ಕೋಬೇಕು, ಅಲ್ಲಿ ಯಾವುದೇ ರೀತಿ ಚಟುವಟಿಕೆ ಆಗಬಾರ್ದು ಅಂತ ನೀನು ನಿರ್ಧಾರ ಮಾಡಿದ್ದು ಸರಿ. ಆದರೆ ಈಗ ನಿನ್ನ ಬದುಕಲ್ಲೇ ಬದಲಾವಣೆ ಆಗಿರುವಾಗ ಜಾಗನ ಹಾಗೆ ಉಳಿಸ್ಕೋಬೇಕು ಅನ್ನೋದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ಆರ್ಯ. ನಾವು ಸಂಪಿಗೆಪುರಕ್ಕೆ ಹೋಗೋಣ ಆರ್ಯ. ರಾಜನಂದಿನಿ ಸೌಧದಲ್ಲೇ ಉಳ್ಕೊಳ್ಳೋಣ. ಅಲ್ಲೊಂದು ಗೃಹ ಶಾಂತಿ ಹೋಮ ಮಾಡಿಸಿದ್ರೆ ನನ್ನ ಮನಸ್ಸಿಗೂ ಸಮಾಧಾನ ಆಗುತ್ತೆ ಆರ್ಯ. ಅದಕ್ಕೆ ನೀವು ಈ ಥರ ಸಪ್ಪಗಿದ್ರೆ ನಮ್ಗೆ ಒಂಥರ ಅನಿಸುತ್ತೆ ಅಲ್ವಾ ಮನ್ಸಿ? ನಥಿಂಗ್, ನಂಗೆ ಇದೆಲ್ಲ ರೂಢಿ ಆಗಿದೆ. ಸುಮ್ಮನಿರು. ಅದಕ್ಕೆ ಸಿ ಎನಿವೇ ನಮಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಒಂದು ರೀಸನ್ ಇದ್ದೇ ಇದೆ. ವುಡ್ ಸೈಡ್ ಮ್ಯಾನ್ಷನ್ ಈಗ ನಮ್ದಾಗಿದೆ ಅಲ್ವಾ? ಅದನ್ನ ನೋಡೋದಕ್ಕೆ ನಾವು ಹೇಗಿದ್ರೂ ಸಂಪಿಗೆಪುರಕ್ಕೆ ಹೋಗಲೇಬೇಕು. ಅಲ್ಲಿ ದಾದಾ ಮನ್ಸು ಚೇಂಜ್ ಆದರೂ ಆಗ್ಬೋದಲ್ವಾ? ಹಾಂ, ನನಗೆ ಕೊಂಡ್ಕೊಂಡಿರೋ ಬಂಗ್ಲೆನ ನೋಡಲಿಲ್ಲ ಅಂದ್ರೂ ಪರವಾಗಿಲ್ಲ ಬಾವ, ಆದರೆ ರಾಜನಂದಿನಿ ಸೌಧನ ನಾನು ನೋಡಲೇಬೇಕು. ಅಲ್ಲಿ ಕರ್ಕೊಂಡು ಹೋಗೋದಿದ್ರೆ ಮಾತ್ರ ನಾನು ಬರ್ತೀನಿ. ಗುಡ್. ಹಠ ಅಂದರೆ ಹೀಗಿರಬೇಕು. ಸರಿಯಾಗಿ ಹೇಳಿದ್ರಿ ಅದಕ್ಕೆ. ಅನು, ಎಷ್ಟು ಹಠ ನೋಡಿ.
ಅನು, ಮೊದಲು ಊಟ ಮಾಡು. ನಂಗೆ ಬೇಡ ಅನ್ನಲ್ಲ. ಹಠ ಮಾಡಬೇಡ ಅನು. ಊಟ ಮಾಡು. ಹರ್ಷ, ಮಾನ್ಸಿ, ಇವತ್ತು ನಾವು ಖರೀದಿ ಮಾಡಿರೋ ಬಂಗ್ಲೆಯಿಂದ ಹಿಡಿದು ನಮಗೆ ಸಂಬಂಧಪಟ್ಟಿರೋ ಎಲ್ಲ ಆಸ್ತಿಗಳ ವಿವರ ಈ ಫೈಲ್ಸ್ಗಳಲ್ಲಿವೆ. ಇದನ್ನು ನಿನ್ನಿಂದ ಮುಚ್ಚಿಡಬೇಕು ಅನ್ನೋ ಉದ್ದೇಶ ನಂದಾಗಿರಲಿಲ್ಲ ನಾನು. ಆದರೆ ಎಲ್ಲನೂ ಸಲೀಸಾಗೂ ನಿನ್ನ ಹತ್ರ ಹೇಳೋಕ್ಕಾಗ್ತಿಲ್ಲ ಅಷ್ಟೇ. ಇದನ್ನು ನೀನು ಅರ್ಥ ಮಾಡ್ಕೊಳ್ತೀಯ ಅಂತ ಅಂದ್ಕೊಂಡಿದ್ದೆ. ಹಠ ಮಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ ನಾನು. ಸರಿ, ತಯಾರಾಗು, ಹೊರಡೋಣ. ಸರ್, ನಿಜವಾಗ್ಲೂ? ಅನು, ಬೇಗ. ಹಾಂ ಸರ್. ಏನಪ್ಪ ಶಶಿ, ನಾವೆಲ್ಲರೂ ಹೊರಗಡೆ ಹೋಗ್ತಿದ್ದೀವಿ, ನಾಳೆಯಿಂದ ಕೆಲಸ ಕಡಿಮೆ ಅಂತ ಜಾಲಿಯಾಗಿರೋ ಆಗಿದೆ. ಚಿಕ್ಕ ಯಜಮಾನ್ರೆ, ನೀವು ಈಗಲೂ ಅಂತೇಳಿ ನಾನು ನಿಮ್ಮ ಜೊತೆನೇ ಬಂದ್ಬಿಡ್ತೀನಿ. ಹೆಂಗಿದ್ರು ಮಾನಸಿ ಹಾಕೋಂಗೆ ಫ್ರೂಟ್ಸು, ಸಲಾಡ್ಸು ಮತ್ತು ಮಿಲ್ಕ್ ಶೇಕ್ ಎಲ್ಲ ಮಾಡ್ಕೊಡಕ್ಕೆ ಯಾರೋ ಒಬ್ರು ಬೇಕಲ್ವಾ? ಏನೂ ಬೇಕಾಗಿಲ್ಲ, ನೀನು ಇಲ್ಲೇ ಇರು. ಅನು, ಆರ್ ಯು ರೆಡಿ? ಹಾಂ ಅಕ್ಕ, ನಾನು ರೆಡಿ. ಆರ್ಯ, ಬಂದೆಮ್ಮ. ಸೂಪರ್ ದಾದಾ, ಎಲ್ಲರೂ ಹೊರಡೋಣವಾ? ನನಗೆ ಬೇರೆ ಆಯ್ಕೆನೇ ಇಲ್ವಲ್ಲ ರಾಜ. ಬನ್ನಿ. ಅಮ್ಮ, ನಾನು ಮನೆಗೊಂದು ಫೋನ್ ಮಾಡಿ ಬರ್ತೀನಿ.
ಹೊಸ್ಮನಿ, ಅಮ್ಮ ಅವರೇ, ನಾ ಬರೋಂಗಿಲ್ಲ, ನೀವು ಹೋಗಿ ಬರ್ರಿ. ನನ್ಗೆ ಅರ್ಥ ಆಗುತ್ತೆ. ಮನೆ ಕಡೆ ಜೋಪಾನ, ಏನಾರಿದ್ರೆ ಫೋನ್ ಮಾಡಿ. ಸರಿ ಅಮ್ಮ ಅವರೇ. ಸೂಪರ್ ಬಂಗಾರ. ಅಳಿಯಂದ್ರ ಜೊತೆ ಹೋಗ್ತಾ ಇದೀಯಾ? ಸುಬ್ಬು ಕೊಡು, ನಾನು ಮಾತಾಡ್ತೀನಿ. ಒಂದು ನಿಮಿಷ ಇದೆ. ಅನು ಅಳಿಯಂದ್ರ ಜೊತೆ ಹೋಗ್ತಾ ಇದ್ದಾಳಂತೆ. ಹಲೋ, ಹನಿಮೂನ್ಗ? ಸುಬ್ಬು, ಅನು ಮತ್ತೆ ಆರ್ಯ ಸರ್ ಹನಿಮೂನ್ಗೆ ಹೋಗ್ತಿದಾರಾ? ಏನು, ಅನು ಮತ್ತೆ ಆರ್ಯಸರು ಹನಿಮೂನ್ಗೆ ಹೋಗ್ತಿದಾರಾ? ರಮ್ಯಾ, 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 ರಮ್ಯಾ ಬೈಲಿ. ಆರ್ಯ ಅನುರಾಗ ಕಥೆಯಲ್ಲಿ ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತಾ ಇದೆ. ಏನೋ ಹೇಳ್ತಿದ್ಯಾ? ಹನಿಮೂನ್ ರಾಗ. ಅಯ್ಯೋ ದಡ್ಡಿ, ಆರ್ಯ ಸರ್ ಮತ್ತೆ ಅನು ಹನಿಮೂನ್ಗೆ ಹೋಗ್ತಿದಾರಂತೆ. ಹನಿಮೂನ್ ಅಂತೆ ಕಣೆ. ಅಲ್ಲ ಕಣ ಪ್ರೇಮ, ಅವತ್ತು ನಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಇದ್ರು, ಕರ್ದೇ ಇಲ್ಲ. ನೋಡೆ ಮತ್ತೆ. ಅದನ್ನೇ ಸ್ವಲ್ಪ ಮೆಲ್ಲಿಗೆ ಹೇಳಕ್ಕಾಗಲ್ವಾ? ಊರಿಗೆ ಕೇಳಿಸ್ಬೇಕಾ? ಸಾರಿ ರಮ್ಯಾ, ಅದು ಎಕ್ಸೈಟ್ಮೆಂಟ್ ಅಲ್ಲಿ ಜೋರಾಗಿ ಮಾತಾಡ್ಬಿಟ್ಟೆ. ನಿಂಗ್ಯಾರು ಹೇಳಿದ್ದು? ಸುಬ್ಬು ಅಂಕಲು ಅನು ಜೊತೆ ಫೋನಲ್ಲಿ ಮಾತಾಡ್ತಿದ್ರು, ನಾನು ಕಣ್ ಕೇಳಿಸ್ಕೊಂಡ್ಬಿಟ್ಟೆ. ಸದ್ಯ ಇವಾಗ್ಲಾದ್ರೂ ಅವ್ರಿಗೆ ಹನಿಮೂನ್ಗೆ ಹೋಗೋಕೆ ಪುರ್ಸೊತ್ತಾಯ್ತಲ್ಲ. ರಮ್ಯಾ, ಇದೇ ಖುಷಿನಲ್ಲಿ ಪಾರ್ಟಿ ಮಾಡೋಣ. ಯಾವ್ಯಾವ ವಿಷಯಕ್ಕೆ ಪಾರ್ಟಿ ಮಾಡ್ಬೇಕು ಅನ್ನೋ ಸೆನ್ಸ್ ಕೂಡ ಇಲ್ಲ ನಿಂಗೆ. ಹೋಗ ಸುಮ್ಮನೆ. ಬೇಡ ಬೇಡ ರಮ್ಯಾ. ಇದು ಹನಿಮೂನ್ ಲೆಕ್ಕಕ್ಕೆ ಬರಲ್ಲ ಅಪ್ಪ. ಮನೇಲಿ ನಾವೆಲ್ಲರೂ ಬಂಗ್ಲೆ ನೋಡೋದಕ್ಕೆ ಹೋಗ್ತಿದ್ದೀವಿ. ಸರಿ, ನಾ ಹೋಗಿ ಬಂದ್ಮೇಲೆ ಫೋನ್ ಮಾಡ್ತೀನಿ. ಹೊರಡೋಣ. ನನ್ನ ಕಾರಲ್ಲಿ ಯಾರು ಬರ್ತೀರಾ? ಕೇಶವ, ಅನು ಮತ್ತೆ ಆರ್ಯ ಈ ಕಾರಲ್ಲಿ ಬರಲಿ. ಅಮ್ಮ, ನೀವು ನನ್ನ ಜೊತೆಗೆ ಬನ್ನಿ. ಹಾಗಿದ್ರೆ ಒಂದ್ ಕೆಲಸ ಮಾಡೋಣ, ನಾವು 3 ಜನ ಒಂದ್ ಕಾರಲ್ಲಿ ಬರ್ತೀವಿ, ನೀವು 3 ಜನ ಒಂದ್ ಕಾರಲ್ಲಿ ಬನ್ನಿ. ಅರೆ ಸರಿ ಬಿಡು, ಗಂಡ ಹೆಂಡತಿ ಯಾವಾಗಲೂ ಒಟ್ಟೆ ಇರ್ಬೇಕಂತ ಏನಾದ್ರು ರೂಲ್ಸ್ ಇದೆಯಾ? ಸಿ ಯು ಇನ್ ಸೌದಾ. ಸರ್, ಅನು, ಈಗಲಾದರೂ ನಿನ್ನ ಕಾರ್ನ ನೀನು ಬಳಸ್ಬೋದಲ್ವಾ? ವಾವ್, ಸೂಪರ್ ಅನು. ಹಾಗಿದ್ರೆ ಕಾರ್ ನೀನೇ ಡ್ರೈವ್ ಮಾಡ್ತೀಯಾ? ಅಯ್ಯೋ ಇಲ್ಲ ಅಕ್ಕ, ನಾನು ಕಾರ್ ಓಡ್ಸೋದಕ್ಕೆ ಬರಲ್ಲ. ಕ್ಲಚ್ಚು ಬ್ರೇಕು ಎಲ್ಲ ಕನ್ಫ್ಯೂಷನ್ ಆಗತ್ತೆ. ಅನು, ನೀನು ಯಾಕೆ ಯೋಚನೆ ಮಾಡ್ತೀಯ? ನಮ್ಮ ಚಂದ್ರು ಇರ್ತಾನೆ. ಸರಿ ಆಯ್ತು, ಹೊರಡೋಣವಾ? ಏ ಅನು, ನೀನ್ ಚಪ್ಪಲ್ಲೇ ಹಾಕಿಲ್ಲ. ಅದು ಹರಕೆ ಅಕ್ಕ. ಈ ಹರಾಜು ಆರ್ಯ ಸರ್ ಪರವಾಗಾದ್ರೆ ಬರಿಗಾಲಲ್ಲೇ ಅಮ್ಮನವ್ರ ದರ್ಶನ ಮಾಡಕ್ಕೆ ಬರ್ತೀನಿ ಅಂತ ಬೇಡ್ಕೊಂಡಿದ್ದೆ. ಅದು ಇವತ್ತೇ ದರ್ಶನ ಮಾಡೋ ಯೋಚನೆ ಇತ್ತು, ಅದಕ್ಕೆ. ಇದೇ ಬೇಡ ಅಂತ ಹೇಳಿದ್ದನು. ನೀನು ಚಪ್ಪಲಿ ಹಾಕದೇ ಇರೋದಕ್ಕೂ ಹರಾಜ್ ನಮ್ಮ ಪರ ಆಗೋದಕ್ಕೂ ಏನು ಸಂಬಂಧ? ಆರ್ಯ, ಈಗ ಯಾಕ ಮಾತು? ನಡೀರಿ, ಹೊರಡೋಣ. ಚಂಡೆ, ಚಂದ್ರಿಗೆ ಫೋನ್ ಮಾಡಿ
ವೇಗವಾಗಿ ಹೋಗೋದು ಬೇಡ ಅಂತ ಹೇಳು. ದಾದಾ ಅವ್ರು ಫಾಸ್ಟಾಗಿ ಹೋಗ್ತಿಲ್ಲ, ನಾವೇ ಸ್ಲೋ ಆಗಿ ಹೋಗ್ತಿರೋದು. ನಾವು ರೇಸಿಂಗ್ ಮಾಡ್ತಿಲ್ವಲ್ಲ ಹರ್ಷ. ಎಲ್ಲವರು ಎಲ್ಲಿ ಹೋದ್ರು? ಕಾರ್ ಕಾಣ್ತಿಲ್ವಲ್ಲ? ಸರ್ವಿಸ್ ರೋಡಲ್ಲಿ ಹೋಗ್ತಿರ್ತಾರೆ ಅನ್ಸತ್ತೆ. ನಾವು ಫ್ಲೈಓವರ್ ಇಳಿದು ಸರ್ವಿಸ್ ರೋಡ್ಗೆ ಬಂದಿದ್ದೀವಲ್ಲ, ಸಿಗ್ತಾರೆ. ಸಂಕೇಪುರಕ್ಕೆ ಹೋಗೋದಂತಂದ್ರೇ ನನಗೊಂಥರ ಚಂಡೆ. ಅದು ಅಲ್ಲದೆ ಸಂಕೇಪುರದ ವಿಷಯದಲ್ಲಿ ಅನು ಜಾಸ್ತಿ ಆಸಕ್ತಿ ತೋರಿಸ್ತಿದ್ದಾಳೆ. ಎಲ್ಲಿ ಝೇಂಡೆ? ಚಂದ್ರಕ್ಕೆ ಫೋನ್ ಮಾಡು ಝೇಂಡೆ. ಥ್ಯಾಂಕ್ ಯು. ಹೊಸ ಬಂಗ್ಲೆ ರಿಜಿಸ್ಟ್ರೇಷನ್ ಬಗ್ಗೆ ಆರ್ಯ ಸರ್ ಅನುನ ಕೇಳಿ ಹೇಳಬೇಕಿತ್ತಲ್ಲ. The number you are trying to call is currently not reachable. Please try again later. ಅನು ಫೋನ್ ಕೂಡ ನಾಟ್ ರೀಚಬಲ್ ಇದೆ. ಎಲ್ಲಿದ್ದಾರೆ ಇಬ್ರು? ಅನು ಪ್ಲೀಸ್ ಕಮ್ ಬ್ಯಾಕ್. ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಎಲ್ರು ನನಗ್ ಬೈತಾರೆ. ಗಾಡ್, ಯಾರ ಫೋನು ಸಿಗ್ತಿಲ್ಲ. ಡ್ರೈವರ್ ಫೋನ್ಗೆ ಕನೆಕ್ಟ್ ಆಗುತ್ತೆ, ಆದ್ರೆ ಅವ್ರು ಹೇಳ್ತಿರೋದು ಏನೂ ಕೇಳಿಸ್ತಿಲ್ಲ. ಮೈ ಗಾಡ್, ನಾವೆಲ್ಲ ಬರಲೇಬಾರ್ದಾಗಿತ್ತು. ಈ ಜಾಗನೇ ಸರಿ ಇಲ್ಲ. ಹೀಗೆ ಮಾತಾಡೋದ್ರಿಂದ ನೀನು ಟೆನ್ಷನ್ ಆಗಲ್ದೆ ನಮ್ಮನ್ನು ಹೆದರಿಸ್ತೀಯ ಮಾನ್ಸಿ. ನಾವು ಆಲ್ಮೋಸ್ಟ್ ತಲುಪಿದ್ದೀವಿ, ಆದರೆ ಇಲ್ಲಿ ಎಡಕ್ಕೆ ಹೋಗ್ಬೇಕಾ ಇಲ್ಲ ಸ್ಟ್ರೇಟ್ ಹೋಗ್ಬೇಕಾ ಅನ್ನೋದು ಸ್ವಲ್ಪ ಗೊಂದಲ ಅಷ್ಟೇ. ದಾರಿ ನನಗೆ ಗೊತ್ತಿದೆ, ನಡೀರಿ ಹೊರಡೋಣ. ನಿಂಗೆ ಗೊತ್ತು ಅನು? ನಾನು ಹೇಳ್ತೀನಿ, ನಡೀರಿ ಅಣ್ಣ. ಅಲ್ಲ, ದಾರಿ ಇದೆ ಅಂದಮೇಲೆ ಇಲ್ಲಿ ಬೋರ್ಡು ಬಸ್ ಸ್ಟ್ಯಾಂಡು ಯಾವುದೋ ಒಂದು ಇರಬೇಕಲ್ವಾ? ಸೊ ಅವ್ರು ಕರೆಕ್ಟ್ ದಾರಿಯಲ್ಲಿ ಇರ್ತಾರಲ್ವಾ? ಬೋರ್ಡ್ ಇರುತ್ತಲ್ವಾ ಜೆಂಡೆ? ಬೋರ್ಡ್ ಇದೆ, ಆದರೆ ಅದು ಸರಿಯಾದ ದಾರಿ ತೋರಿಸಲ್ಲ. ಸರಿಯಾದ ದಾರಿ ತೋರಿಸಲ್ವಾ? ಏನು ಹಂಗಂದ್ರೆ? ಬೋರ್ಡ್ಗಳನ್ನು
ತಪ್ಪಾದ ದಾರಿ ತೋರಿಸೋ ಹಾಗೆ ನಾವೇ ಇಟ್ಟಿರೋದು. ಯಾಕೆ ದಾದಾ? ನಮ್ಮ ಜಾಗನ ಕಾಪಾಡ್ಕೊಳ್ಳೋದಕ್ಕೆ. ನಮ್ಮ ಶತ್ರುಗಳು ಮತ್ತು ಬೆದರಿಕೆಗಳು ನನಗೆ ಗೊತ್ತಲ್ವ ಹರ್ಷ, ಅದಕ್ಕೆ ಈ ತಂತ್ರ. ಆದರೆ ಇದಕ್ಕೆ ನಮ್ಮ ಮನೆಯವರೇ ಸಿಕ್ಕಾಕೊಳ್ತಾರೆ ಅಂತ ಗೊತ್ತಿರಲಿಲ್ಲ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಆರ್ಯ ಸರ್. ಬೇಕಿದ್ರೆ ನಾನು ಇಲ್ಲೇ ಹೇಳ್ಕೊಳ್ತೀನಿ. ಅವ್ರೇನಾದರೂ ಸಿಕ್ಕಿದ್ರೆ ನಾನು ಕರ್ಕೊಂಬರ್ತೀನಿ. ನೀವು ಹೋಗಿ, ಮುಂದೆ ಏನಾದರೂ ಸಿಕ್ಕಿದ್ರೆ ನನಗೆ ಹೇಳಿ. ಐ ಥಿಂಕ್ ದಟ್ಸ್ ಅ ಗುಡ್ ಐಡಿಯಾ ಜೆಂಡೆ. ಏಯ್, ಕಾರ್ ನಿಲ್ಸು. ಸುತ್ತಲೂ ನಮ್ಮ ಹುಡುಗರಿದ್ದಾರೆ, ಏನೂ ತೊಂದರೆ ಇಲ್ಲ. ಹುಷಾರು ಕೇಶವ. ಹರ್ಷ, ಹಾಯ್. ಹಾಯ್. ಓ ಮೈ ಗಾಡ್, ಯಾವಾಗ ಬಂದ್ರಿ ನೀವು? ದಾದಾ ನಮ್ಗಿಂತ ಫಾಸ್ಟ್ ಬಂದ್ಬಿಟ್ಟಿದ್ದಾರೆ ನೋಡಿ ಇವರು. ಅನು, ಹೇಗೆ ಬಂದ್ರಿ? ಅಯ್ಯೋ, ನೀವು ದಾರಿ ತಪ್ಪಿದ್ರಿ ಅಂತ ಫುಲ್ ಗಾಬರಿ ಆಗೋಗ್ಬಿಟ್ಟಿತ್ತು ನಮಗೆ. ಆಲ್ಮೋಸ್ಟ್ ತಪ್ತಾ ಇದ್ವಿ, ಆದರೆ ಅನು ಬಚಾವ್ ಮಾಡಿದ್ಲು. ಅನುನಾ? ಯಾ ಬ್ರೋ ಇನ್ ಲಾ, ಅನುಗ್ ಹೇಗೋ ದಾರಿ ಗೊತ್ತಾಯ್ತು. ವಾವ್, ಅತಿಗೆ ಸೂಪರ್, ಯು ಆರ್ ಆಸಮ್. ಹರ್ಷ, ಯು ನೋ ವಾಟ್, ಮೋಸ್ಟ್ಲಿ ಅನು ಚಿಕ್ಕ ವಯಸ್ಸಿಂದ ತುಂಬ ಥ್ರಿಲ್ಲರ್ ಕಥೆಗಳನ್ನ ಓದಿದಾಳೆ ಅನ್ಸುತ್ತೆ. ಸರ್, ಮೊದಲು ಆ ಬೋರ್ಡ್ನ ಸರಿ ಮಾಡಿಸ್ಬೇಕು ಸರ್. ಅದು ಎಲ್ರಿಗೂ ತಪ್ಪದಾರಿ ತೋರಿಸ್ತಾ ಇದೆ. ನಿನಗೆ ಗೊತ್ತಾಯ್ತು? ಸರ್, ನೀವೇ ಹೇಳಿದ್ರಲ್ಲ, ಇದು ನಮ್ಮ ಪ್ರೈವೇಟ್ ಪ್ರಾಪರ್ಟಿ, ಇಲ್ಲಿಗೆ 20 ವರ್ಷದಿಂದ ಯಾರೂ ಬಂದಿಲ್ಲ ಅಂತ. ಆ ಬೋರ್ಡ್ ಇದ್ದಿದ್ದ ದಾರಿ ನೀಟಾಗೇ ಇತ್ತು. ನಾನು ಯೋಚನೆ ಮಾಡಿದೆ, 20 ವರ್ಷದಿಂದ ಈ ದಾರಿಲಿ ಯಾರೂ ಬಂದಿಲ್ಲ ಅಂದರೆ ಈ ದಾರಿ ಹೆಂಗಿರಬೇಕು? ಅದಕ್ಕೆ ಪ್ಲ್ಯಾನ್ ಮಾಡಿ ನಾನು ಬೇರೆ ದಾರಿಲಿ ಕರ್ಕೊಂಡು ಬಂದೆ, ಸೀದಾ ಇಲ್ಲಿಗೆ ಬಂದ್ವಿ. ಹೊತ್ತಿಗೆ ಯು ಆರ್ ಅಮೇಸಿಂಗ್. ನಾನಾಗಿದ್ರೆ ಇಷ್ಟೆಲ್ಲ ಯೋಚನೆ ಮಾಡ್ತಿರ್ಲಿಲ್ಲ. ಗಿವ್ ಎ ಹೈ-ಫೈ. ಸರಿ ಸರಿ, ಬನ್ನಿ ಎಲ್ಲ ಒಳಗಡೆ ಹೋಗೋಣ.
ಇಲ್ಲಿರೋ ಪ್ರತಿಯೊಂದ್ರ ಹಿಂದೆನೂ ನೀನು ಮರೆಯೋಕ್ಕಾಗದೇ ಇರೋ ಒಂದೊಂದು ಕಥೆ ಇದೆ ಅಂತ ನನಗೆ ಗೊತ್ತು ಆರ್ಯ. ಆದರೆ ಈಗ ಅದನ್ನೆಲ್ಲ ಮರೆಯೋ ಸಮಯ ಬಂದಿದೆ ಅಂತ ನನಗನ್ನಿಸ್ತಿದೆ. ಮರೆಯೋದಾ? ಅದು ಸಾಧ್ಯನಾ ಚಂಡಿ? ಸಾಧ್ಯ ಆಗಬೇಕು ಅಂತಲೇ ಇಲ್ಲಿಗೆ ಬರೋ ಹಾಗಾಯಿತು ಅನ್ನೋದು ನನ್ನ ಅಭಿಪ್ರಾಯ. ಇತಿಹಾಸ, ಭವಿಷ್ಯ ಎರಡು ಒಟ್ಟಿಗೆ ಕೊಡೋ ಸಮಯ ಬಂದಿದೆ ಅಂತ ನನಗನ್ನಿಸ್ತಿದೆ. ದಿಢೀರ್ ವೇದಾಂತ ಒಳ್ಳೇದಲ್ಲ ಚಂಡಿ. ದಿಢೀರ್ ಅಂತ ಬರೆದಿದ್ರೆ ಅದು ವೇದಾಂತನೇ ಅಲ್ಲ. ಎಲ್ಲ ಮರೆತು ನೀನು ಹೊಸ ಜೀವನನ ಎಂಜಾಯ್ ಮಾಡುವಾರ್ಯ. ಉಳಿದಿದ್ದು ಏನೇ ತಲೆನೋವಿದ್ರೂ ಅದು ನನಗೆ ಬಿಡು. ಬಾ. ನಮಸ್ಕಾರ ಅಮ್ಮವ್ರೆ. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ. ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸಾಹೇಬ್ರೆ. ನೀವು ಚೆನ್ನಾಗಿದ್ದೀರಾ ಸಾಹೇಬ್ರೆ? ನಾನು ಚೆನ್ನಾಗಿದ್ದೀನಿ. ನೀವಿಬ್ಬರನ್ನ ನೋಡಿ ಎಷ್ಟು ವರ್ಷ ಆಯಿತು. ಇಬ್ಬರು ಯಾವಾಗಲೂ ಸಂಪರ್ಕದಲ್ಲಿರ್ತಾರೆ. ವ್ಯತ್ಯಾಸ ಏನು ಅಂದರೆ ಸ್ವಲ್ಪ ವಯಸ್ಸಾಗಿದೆ ಅಷ್ಟೇ. ಅಯ್ಯೋ, ನಾವು ಆಚೆ ನಿಂತ್ಕೊಂಡೆ ಮಾತಾಡ್ತಾ ಇದ್ದೀವಿ. ಬನ್ನಿ ಸರ್ ಒಳಗಡೆ. ಬನ್ನಿಮ್ಮ. ಬರವಾ? ಬಾರಿಯಾ? ಒಸಿ ನಿಂತ್ಕೊಳವಾ? ಒಂದು ನಿಮಿಷ. ಅಮ್ಮವ್ರೆ, ನಾನು ಯಾರು ಗೊತ್ತಾ? ನೀವು ಇವಳನ್ನು ಯಾರು ಕಂಡು ಹಿಡಿತಾರೆ? ನಾನು ಯಾರು ಹೇಳಿ ಚಿಕ್ಕಮ್ಮನವರೇ? ನಮ್ಮ ಹೆಸರು ಹೇಳಿ ಅಂದರೆ ನಾ ಹೆಸರು ಹೇಳ್ತಾ ಇದ್ರಲ್ಲ ಅಮ್ಮವ್ರೆ. ಅದು ಹೆಂಗೆ ನಿಮಗೆ ಗೊತ್ತು ಬಿಂಗು ಹೆಸರು? ಅನು, ಆ ಉಲ್ಟಾ ಬೋರ್ಡ್ ಥರ ಇದಕ್ಕೂ ಏನಾದರೂ ಲಾಜಿಕ್ ಇದೆಯಾ? ನಿನಗೆ ಹೇಗ ನಾ ಹೆಸರು ಗೊತ್ತು? ಬಿಂಗೋ ಆಕ್ಚುಲಿ ನಾನು ಇಲ್ಲಿಗೆ ಬಂದಿದ್ದೀನಿ. ಹರ್ಷ, ಡೋಂಟ್ ಬಿ ಸಿಲಿ. ನೀನು ಮಾತ್ರ ಅಲ್ಲ, ನಾವು ಎಲ್ಲರೂ ಇಲ್ಲಿಗೆ ಬಂದಿದ್ದೀವಿ. ನೋ ಮಾನ್ಸಿ, ಹಾಗಲ್ಲ. ಐ ಮೀನ್, ನಾನು ಚಿಕ್ಕವನಿರ್ಬೇಕಾದ್ರೆ ಇಲ್ಲಿ ಬಂದಿದ್ದೆ ಅಲ್ವಮ್ಮ? ಆಗ್ಲೂ ಬಿಂಗು ಅಂತ ಒಂದು ನಾಯಿ ಇತ್ತು. ಎಸ್, ಐ ರಿಮೆಂಬರ್.
ಚಿಕ್ಕವನಿದ್ದಾಗ ಇಲ್ಲಿಗೆ ಬಂದಿದ್ಯಾ, ಬಟ್ ಹರ್ಷ ನಾಯಿಗೆ ಅಷ್ಟೊಂದು ಲೈಫ್ ಸ್ಪ್ಯಾನ್ ಇಲ್ವೇ ಇಲ್ಲ. ಐ ನೋ, ಆದರೆ ಬಿಂಗೋ ಅನ್ನೋ ನಾಯಿ ಇತ್ತು. ಆಗ ಬಿಂಗೋ ಇದ್ದಿದ್ದು ನಿಜ, ಅದ್ರ ಮರಿನೇ ಇದು. ಅದಕ್ಕೆ ಅದ್ರ ಹೆಸರನ್ನ ಇದಕ್ಕೆ ಇಟ್ಟಿದ್ದೀವಿ. ಅವತ್ತು ಚಿಕ್ಕಮ್ಮರಿಟ್ಟ ಹೆಸರನ್ನೇ ಆಮೇಲೆ ಹುಟ್ಟಿದ ಎಲ್ಲ ನಾಯಿ ಮರಿಗಳಿಗೂ ಇಡ್ತಾ ಬಂದ್ವಿ. ಬಟ್ ಅನುಗೆ ನಿಮ್ಮಿಬ್ಬರಿಗೂ ಏನೂ ತೊಂದರೆ ಇಲ್ಲ ಅಲ್ಲ? ಆರಾಮಾಗಿದ್ದೀರಲ್ವಾ? ಅಜ್ಜಿ ಚೆನ್ನಾಗಿದ್ದೀವಿ. ಏಯ್ ಬಿಂಗೋ, ಬಿಂಗೋ ಬಿಂಗು, ಬಿಂಗೋ ಇಷ್ಟೊತ್ತಲ್ಲಿ ಎಲ್ಲೋಗ್ತಾ ಇದ್ದಾನೆ? ಬಿಂಗೋ ಬಿಂಗೋ, ಏ ಎಲ್ಲೋದ್ಯೋ ಬಿಂಗೋ? ಕಣ್ಣು ಕಾಣಿಸ್ದೆ ಯಾಕೆ ಈಗ ಓಡೋಗ್ತಿದ್ಯಾ? ಬಾ, ನಾನು ನಿನ್ನ ನೋಡ್ಬೇಕು. ಬಿಂಗೋ, BINGO, ಬಿಂಗೋ. There was a farmer. He had a dog and Bingo was his name. There was a farmer. He had a dog and Bingo was his name. There was a farmer. He had a dog and Bingo was his name. Bingo, bingo, bingo. Bingo was his name. Bingo, 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 and Bingo. ಎಲ್ಲೋದ ಅವನು? ಬಿಂಗೋ, ಅದ್ಗೆ ನಿಮಗೆ ಆ ರೈಮ್ ಹೆಂಗ್ ಗೊತ್ತಾಯ್ತು? ಗೊತ್ತಿಲ್ಲ, ನೆನಪಾಯ್ತು. ನಾನಿದನ್ನ ಎಲ್ಲಿ ಕಲಿತೆ ಅಂತಾನೆ ಗೊತ್ತಿಲ್ಲ. ಮನೇಲೆ ಯಾರು ಹೇಳ್ಕೊಟ್ಟಿರ್ಬೇಕು. ನನಗೂ ಗೊತ್ತಿಲ್ಲ. ಅದಕ್ಕೆ ವಿಚಿತ್ರ ಏನು ಗೊತ್ತಾ, ನನಗೆ ಏನೋ ಒಂಥರ ದೇಜವು ಫೀಲಿಂಗ್ ಆಗ್ತಾಯಿದೆ. ನಾನು ಇದೇ ಜಾಗದಲ್ಲಿ ಚಿಕ್ಕ ವಯಸ್ಸಲ್ಲಿ ಇದೇ ಲಾನಲ್ಲಿ ಈ ರೈಮ್ನ ಯಾರ ಜೊತೆನೂ ಹಾಡಿದ್ದೀನಿ. ಬಟ್ ಯಾರ ಜೊತೆ ಹಾಡ್ತಿದೆ ಅಂತ ನೆನಪಾಗ್ತಿಲ್ಲ. ಅಮ್ಮನೇ ಇರ್ಬೇಕನ್ಸುತ್ತೆ, ಅಥವಾ ನನ್ನ ಕಲ್ಪನೆನಾ? ಅಮ್ಮ, ಬಿಂಗೋ,
ಒಮ್ಮೊಮ್ಮೆ ಅನುನ ನೋಡಿದಾಗ ನನಗೆ ಹರ್ಷ ಬಾ ಇಲ್ಲಿ. ಹಾಂ ಮಾನ್ಸಿ